ಹಾಯ್, ಇವತ್ತು KCET ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ರಿಸಲ್ಟ್ ಅನೌನ್ಸ್ ಆದ ನಂತರ ರಿಸಲ್ಟ್ ನ ಮೊಬೈಲ್ ಹೇಗೆ ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ, ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ರಿಸಲ್ಟ್ ಚೆಕ್ ಮಾಡೋ ಲಿಂಕ್ ಏನಿದೆ ಅದನ್ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡ್ತೀವಿ. ನೀವು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅನ್ನ ಜಾಯ್ನ್ ಆಗಬಹುದು. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಅಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಸರಿ, ಈಗ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಮೊದಲಿಗೆ ನೀವು ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, KCET ಎಕ್ಸಾಮ್ ನಡೆಸೋರು, ನಂತರ ಈಗ KCET ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋರು ಅವರೇ. ಸೊ ಅವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಬೇಕು. ವೆಬ್ಸೈಟ್ ಯಾವ್ದು ಅಂತ ಹೇಳಿದ್ರೆ kea.kar.nic.in ಅಥವಾ cetonline.karnataka.gov.in. ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ ನಂತರ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣುತ್ತೆ. ಸರಿನಾ? ಅಲ್ಲಿ ಈಗಲೂ ಕೂಡ ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣ್ತಾ ಇದೆ, ಬಟ್ ಬೇರೆ ಅಪ್ಡೇಟ್ ಇದೆ. ಇವತ್ತು ಮಧ್ಯಾಹ್ನ ಏನು ರಿಸಲ್ಟ್ ಅನೌನ್ಸ್ ಆಗುತ್ತೆ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ 2 ಗಂಟೆಗಿಂತ ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಮೊದಲು ಆ ಇತ್ತೀಚಿನ ಪ್ರಕಟಣೆಗಳಂತ ಏನಿದೆ ಅದ್ರ ಕೆಳಗಡೆ CET 2026 ಫಲಿತಾಂಶ ಪರೀಕ್ಷಿಸುವ ಲಿಂಕ್ ಅಂತ ಕೊಡ್ತಾರೆ. ಆ ಲಿಂಕ್ ಏನಿದೆ ಅದನ್ನ ಕ್ಲಿಕ್ ಮಾಡ್ಬೇಕು. ಅದ್ರ ನಂತರ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡೋ ಪೇಜ್ ಓಪನ್ ಆಗುತ್ತೆ. ನಂತರ ನಂಗೆ ಗೊತ್ತು ನಿಮ್ಮಲ್ಲಿ ತುಂಬಾ ಸ್ಟೂಡೆಂಟ್ಸ್ ಈಗ ಟೆನ್ಷನ್ ಮಾಡ್ಕೊಂಡಿದ್ದಾರೆ ರಿಸಲ್ಟ್ ಬಗ್ಗೆ. ರಿಸಲ್ಟ್ ಏನಾಗುತ್ತೋ, ರ್ಯಾಂಕ್ ಏನ್ ಬರುತ್ತೋ, ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೋ, ಈ ರೀತಿ ಎಲ್ಲ ಟೆನ್ಷನ್ ಇರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದ್ರೆ ಆಲ್ಮೋಸ್ಟ್ ರ್ಯಾಂಕ್ ಎಷ್ಟೇ ಬಂದ್ರು ಕೂಡ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಒಂದು ಕೋರ್ಸಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದೋ ಒಂದು ಕೋರ್ಸ್, ಅಲ್ಟರ್ನೇಟಿವ್ ಕೋರ್ಸ್ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ನೀವು ಮುಂದಿನ ಸ್ಟಡಿಯನ್ನ ಮಾಡಬಹುದು. ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕೌನ್ಸಿಲಿಂಗ್ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಗೈಡೆನ್ಸ್ ನಾವು ಟೈಮ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಅಲ್ಲಿ ಈಗ ರಿಸಲ್ಟ್ ಚೆಕ್ ಮಾಡೋ ಆಪ್ಷನ್ ಸಿಗುತ್ತೆ. ಅಲ್ಲಿ ಮೊದಲಿಗೆ ನಿಮ್ಮ CET ನಂಬರ್ ನ ಎಂಟರ್ ಮಾಡಬೇಕು. ಓಕೆನಾ? CET ನಂಬರ್ ನ ಎಂಟರ್ ಮಾಡಬೇಕು. CET ನಂಬರ್ ನ ಎಂಟರ್ ಮಾಡಿದ ನಂತರ ಕೆಲವು ಸಲ ಏನ್ ಮಾಡ್ತಾರೆ ಅಂತಂದ್ರೆ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಅವಾಗ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡ್ತೀರಾ, ಡೇಟ್, ಮಂತ್, ಇಯರ್ ಇದನ್ನ ಎಂಟರ್ ಮಾಡ್ತೀರಾ. ಮತ್ತೆ ಕೆಲವು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೆಸರಿನ ಫಸ್ಟ್ 4 ಲೆಟರ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಈಗ ನನ್ನ ಹೆಸರು ಮನೋಜ್, ನಾನು MANO ಈ 4 ಲೆಟರ್ಸ್ ಅನ್ನ ಎಂಟರ್ ಮಾಡಿ ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮುಂದೆ ರಿಸಲ್ಟ್ ಶೀಟ್ ಬರುತ್ತೆ. ಸೊ ಈ 2 ಮೆಥಡ್ ಅಲ್ಲಿ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿ. ನಂತರ ಎಲ್ರಿಗೂ ಕೂಡ ರಿಸಲ್ಟ್ಗೋಸ್ಕರ ಆಲ್ ದಿ ಬೆಸ್ಟ್. ಎಲ್ಲ ರಿಸಲ್ಟ್ ಚೆನ್ನಾಗಾಗ್ಲಿ, ನಿಮಗೆ ಇಷ್ಟ ಇರುವಂತಹ ಕಾಲೇಜಲ್ಲೇ ನಿಮಗೆ ಅಡ್ಮಿಷನ್ ಸಿಗ್ಲಿ. ಆಲ್ ದಿ ಬೆಸ್ಟ್. ರಿಸಲ್ಟ್ ಬಂದ ನಂತರ ನನಗೂ ಕೂಡ ಹೇಳಿ ರಿಸಲ್ಟ್ ಎಷ್ಟಾಯ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.